ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವಾಗ ಆಂಧ್ರದಲ್ಲಿರುವಂಥ ಮಲ್ಕಲ್ಚೆರುವಿನಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿರುವಂಥ ಸೋಂಪಲ್ಲಿ ಅನ್ನೋ ಒಂದು ಹಳ್ಳಿಯಲ್ಲಿದ್ದೀರಿ. ಇಲ್ಲಿ ಬಂದು ಪುರಾತನ ಪ್ರಸಿದ್ಧಿಯಾದಂಥ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಒಂದು ಇದೆ. ಈ ದೇವಸ್ಥಾನದ ಮುಂದೆ ಒಂದು ಧ್ವಜಸ್ತಂಭ ಇದೆ. ಈ ಧ್ವಜಸ್ತಂಭ ಬಂದು ಏಷ್ಯಾ ಖಂಡದಲ್ಲಿ ಅತಿ ಎತ್ತರದ ಧ್ವಜಸ್ತಂಭ. ಇದರ ಎತ್ತರ ಬಂದು 52 ಅಡಿ ಎತ್ತರ ಇರುತ್ತೆ. ಈ 52 ಅಡಿ ಎತ್ತರದ ಧ್ವಜಸ್ತಂಭವನ್ನು ಒಬ್ಬ ಪತಿವ್ರತೆ ಎತ್ತಿದಳು ಎಂದು ಇಲ್ಲಿನ ಪುರಾಣ ಹೇಳುತ್ತೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದೇ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ನಾವು ಒಳಗಡೆ ಹೋಗೋಕ್ಕೂ ಮುಂಚೆ ಇಲ್ಲಿರುವಂಥ ಧ್ವಜಸ್ತಂಭವನ್ನು ಒಂದು ಸಲ ನೋಡಿಕೊಂಡು ಆಮೇಲೆ ಹೋಗೋಣ. ಏಕೆ ಅಂದರೆ ಈ ಧ್ವಜಸ್ತಂಭ ಬಂದು ತುಂಬ ಚರಿತ್ರೆ ಇರೋ ಧ್ವಜಸ್ತಂಭ ಆಗಿರೋದ್ರಿಂದ ಫಸ್ಟು ಇದನ್ನ ನೋಡಿಕೊಂಡು ನಾವು ಆಮೇಲೆ ಒಳಗಡೆ ಹೋಗೋಣ. ಈ ಧ್ವಜಸ್ತಂಭವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಈ ಧ್ವಜಸ್ತಂಭವನ್ನು ನಿಲ್ಲಿಸೋಕ್ಕೆ ಇಲ್ಲಿನ ರಾಜರು ಮತ್ತು ಕೂಲಿ ಮಾಡ್ತಿದ್ದಂಥ ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ತಿಂಗಳಾನುಗಟ್ಟಲೆ ಪ್ರಯತ್ನ ಮಾಡ್ತಾರೆ. ಆದರೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಆವಾಗ ಒಬ್ಬ ಪಂಡಿತರ ಹತ್ರ ಕೇಳ್ತಾರೆ. ಆವಾಗ ಆ ಪಂಡಿತರು ಈ ಧ್ವಜಸ್ತಂಭವನ್ನು ನಿಲ್ಲಿಸಬೇಕು ಅಂದರೆ ಒಬ್ಬ ಪತಿವರ್ತೆ ಕೈ ಹಾಕಿದ್ರೆ ಮಾತ್ರ ಈ ಧ್ವಜಸ್ತಂಭ ನಿಲ್ಲುತ್ತೆ, ಇಲ್ದಿದ್ರೆ ನಿಲ್ಲಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಒಬ್ಬ ವ್ಯಕ್ತಿ ಈ ಧ್ವಜಸ್ತಂಭವನ್ನು ನಿಲ್ಲಿಸೋಕೆ ನನ್ನ ಪತ್ನಿಯನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗಿನ ಸಂಪ್ರದಾಯದಂತೆ ತಾಂಬೂಲವನ್ನು ಸಹ ತೆಗೆದುಕೊಂಡು ಹೋಗ್ತಾನೆ. ಆದರೆ ಮನೆಗೆ ಹೋಗಿ ಹೆಂಡತಿನ ಕೇಳಿದಾಗ ಹೆಂಡತಿ ಹೇಳ್ತಾಳೆ, ಇಲ್ಲ ಸ್ವಾಮಿ, ನಾನು ಪತಿವರ್ತೆ ಅಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಆ ವ್ಯಕ್ತಿ ಊರಿನ ಆಚೆ ಒಂದು ಜಾಗದಲ್ಲಿ ಹೋಗಿ ಅಳ್ತಾ ಕೂತ್ಕೊಂಡಿರ್ತಾನೆ. ಆಗ ಅವರ ತಂಗಿ ಬಂದು, ಯಾಕಣ್ಣ ಅಳ್ತಾ ಇದೆಯಾ ಅಂತ ಕೇಳಿದಾಗ ಅವರ ಅಣ್ಣ ಹೇಳ್ತಾನೆ ಹಿಂಗಾಯಿತು ಅಂತ. ಆವಾಗ ಆ ತಂಗಿ ಬಂದು ಈ ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಾಳೆ ಅಂತ ಇಲ್ಲಿನ ಜನ ಮತ್ತು ಇಲ್ಲಿನ ಚರಿತ್ರೆ ಹೇಳ್ತೈತೆ. ಆದ್ದರಿಂದ ಈ ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಕ್ಕೆ ಅವ್ರಿಗೆ ಅಂತ ಒಂದು ಮಂಟಪ ಕಟ್ಟಿದ್ದಾರೆ. ಅದು ಬಂದು ದೇವಸ್ಥಾನ ಮುಂಭಾಗದಲ್ಲಿರುವಂಥ ಗೊಲ್ಲ ಮಂಟಪ ಅಂತ ಕರೀತಾರೆ. ಅದು ದೇವಸ್ಥಾನದ ಎಡಭಾಗದಲ್ಲಿರುತ್ತೆ. ನೀವು ಒಂದ್ಸಲ ನೋಡ್ಬೋದು. ಇಲ್ಲಿ ಏನು ಕಾಣಿಸ್ತೈತೆ ಮಂಟಪ, ಈ ಮಂಟಪವನ್ನು ಅವ್ರಿಗೋಸ್ಕರ ಕಟ್ಟಿಸಿದ್ದಾರೆ. ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಈ ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ಮೊದಲ ಬಾರಿಗೆ ನಿರ್ಮಾಣ ಮಾಡ್ತಾರೆ. ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಸ್ಥಾನವನ್ನು ತುಂಬ ಅಭಿವೃದ್ಧಿ ಪಡಿಸ್ತಾರೆ. ಈ ದೇವಸ್ಥಾನ ಬಂದು ಗೌರ್ಮೆಂಟ್ ಅಂಡರಲ್ಲಿರುತ್ತೆ, ಅಂದರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ. ಇನ್ನು ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಾವು ನೋಡ್ಬೋದು ದೊಡ್ಡದಾದ ಮರದಲ್ಲಿ ಮಾಡಿರುವಂಥ ಬಾಗಿಲುಗಳನ್ನು ನೋಡ್ಬೋದು. ಸೇಮು ಈ ಸೈಡು ಸೇಮ್ ಇದೇ ಥರ ಐತೆ. ಆಗಿನ ಕಾಲದಿಂದಲೂ ಈ ಡೋರ್ಗಳು ಹಿಂಗೆ ಇದ್ದಾವೆ, ಅಂದರೆ ಹಾಳಾಗ್ದಿರ ನೋಡ್ಕೊತಿದ್ದಾರೆ. ಹಾಗೆ ದೇವಸ್ಥಾನದ ಇನ್ನು ಸ್ವಲ್ಪ ಒಳಗಡೆ ಬಂದರೆ ನಮಗೆ ದೇವಸ್ಥಾನ ಮುಂದೆ ಇರುವಂಥ ಪ್ರಾಂಗಣ ಕಾಣಿಸುತ್ತೆ. ನೋಡ್ಬೋದು ನೀವು, ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂಥ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು ತುಂಬ ಅದ್ಭುತವಾಗಿರುವ ಮತ್ತು ಪುರಾತನವಾಗಿರುವಂಥ ಶಿಲ್ಪಕಲೆಯನ್ನು ಕಾಣ್ಬೋದು. ನಾವು ಮೊದಲು ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದು ಆಮೇಲೆ ನಾವು ಈ ಶಿಲ್ಪಕಲೆಯನ್ನು ಒಂದ್ಸಲ ನೋಡೋಣ. ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಆಚೆ ಬಂದರೆ ನಮಗೆ ಇಲ್ಲಿ ಒಂದು ರಥದ ಆಕಾರದಲ್ಲಿ ಒಂದು ಗುಡಿ ಕಾಣಿಸುತ್ತೆ. ನಾವು ಅದನ್ನ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ರಾಜಗೋಪುರ ಬ್ಯಾಕ್ ವ್ಯೂ ಕಾಣಿಸುತ್ತೆ. ನಮಗೆ ನಾವು ಹಿಂಗೆ ರೈಟಲ್ಲಿ ಹೋಗಿ ಮತ್ತೆ ಲೆಫ್ಟಲ್ಲಿ ಬರೋಣ. ದೇವಸ್ಥಾನ ಕಾಂಪೌಂಡ್ನ ಗೋಡೆಗಳು ನೋಡ್ಬೋದು ನೀವು ಯಾವ ಥರ ಐತೆ ಅಂತ, ಎಷ್ಟು ಬಲಿಷ್ಠವಾಗೈತೆ ಅಂತ. ಇಲ್ಲಿ ಹೋಗೋಣ ಬನ್ನಿ. ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಂಟಪ ಐತೆ. ಆ ಮಂಟಪ ನೋಡಿಕೊಂಡು ನಾವು ಹಿಂದೆ ಸೈಡಿಂದ ಹಂಗೆ ಬರೋಣ, ಲೆಫ್ಟ್ ಸೈಡು. ಈ ದೇವಸ್ಥಾನದಲ್ಲಿ ಕಾಂಪೌಂಡ್ ಗೋಡೆಯಲ್ಲೂ ಸಹ ಚಿಕ್ಕದಾದ 3 ಗುಡಿಗಳನ್ನು ಮಾಡಿದ್ದಾರೆ. ಈ ಗುಡಿಗಳಲ್ಲಿ ಆಗಿನ ಕಾಲದಲ್ಲಿ ದೇವರು ಇತ್ತಂತೆ. ಇವಾಗ ಸದ್ಯ ಇಲ್ಲ, ಸುಮ್ಮನೆ ಬಟ್ಟೆ ಅಡ್ಡ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನೋಡ್ಬೋದು ನೀವು ಮಂಟಪ. ಇದು ಬಂದು ಕಪ್ಪು ಕಲ್ಲಿನಲ್ಲಿ ಮಾಡಿರುವಂಥ ಮಂಟಪ ಇದು. ಯಾಕೆ ಅಂದರೆ ಕಪ್ಪು ಕಲ್ಲಿನಲ್ಲಿ ಮಾಡೋದ್ರಿಂದ
ಡಿಸೈನ್ ಆಗಲಿ ಅಥವಾ ಶಾರ್ಪ್ ಆಗಲಿ ಚೆನ್ನಾಗಿ ಬರುತ್ತೆ ಅಂತ. ಆಗಿನ ಕಾಲದಲ್ಲಿ ಶಾರ್ಪ್ ಬರಬೇಕಾಗಿರುವಂಥ ಮೂರ್ತಿಗಳನ್ನು ಕಪ್ಪು ಕಲ್ಲಿನಲ್ಲಿ ಮಾಡ್ತಾ ಇದ್ರಂತೆ. ಈ ಕಪ್ಪು ಕಲ್ಲನ್ನು ಕಣಶಿಲೆ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೂ ಮತ್ತು ಲೇಪಾಕ್ಷಿಯಲ್ಲಿರುವ ದೇವಸ್ಥಾನಕ್ಕೂ ತುಂಬ ಹತ್ತಿರ ಹೋಲಿಕೆ ಇರುತ್ತೆ. ಯಾಕೆ ಅಂದರೆ ಡಿಸೈನ್ ಆಗಲಿ ಮತ್ತು ಲೇಪಾಕ್ಷಿಯಲ್ಲಿ ಮೇಲ್ಛಾವಣಿಯಲ್ಲಿ ಹಾಕಿದ್ರಲ್ವ ಪೇಂಟಿಂಗು, ಸೇಮ್ ಅದೇ ಥರ ಪೇಂಟಿಂಗು ಈ ದೇವಸ್ಥಾನದಲ್ಲೂ ಹಾಕಿದ್ರು. ಬಟ್ ಏನಂದರೆ ಕ್ಲಾರಿಟಿ ಇಲ್ಲ ಅಂತ ನಾನು ನಿಮಗೆ ತೋರ್ಸೋಕ್ಕೆ ಹೋಗಿಲ್ಲ. ನೀವು ಯಾರಾದರೂ ಬಂದರೆ ನೋಡ್ಬೋದು, ಮೇಲ್ಛಾವಣಿಯಲ್ಲಿ ನಮಗೆ ರಾಮಾಯಣದ ಫುಲ್ಲು ಪೇಂಟಿಂಗ್ ಹಾಕಿದ್ದಾರೆ. ಈ ಮಂಟಪದ ಮೇಲ್ಭಾಗದಲ್ಲಿ ನೋಡಿ ನಮಗೆ ಇನ್ನೊಂದು ಅದ್ಭುತ ಕಾಣಿಸುತ್ತೆ. ಇದು ಬಂದು ನಮಗೆ ಬರೀ ಗಣ್ಣಲ್ಲಿ ನೋಡಿದ್ರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಇದು ಮೊಬೈಲಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಇಲ್ಲದೆ ಇರ್ಬೋದು. ಕ್ಲಾರಿಟಿ ಚೆನ್ನಾಗಿ ಆಯ್ತಾ ಇಲ್ವಾ ಅಂತ ಕಾಮೆಂಟಲ್ಲಿ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ನಾನು ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ. ಈ ಮಂಟಪವನ್ನು ಸಂಪೂರ್ಣವಾಗಿ ನೋಡಬೇಕು ಅಂದರೆ ನಮಗೆ 4 ರಿಂದ 5 ಅವರ್ ಟೈಮ್ ತಗೊಳ್ಳುತ್ತೆ. ಅಷ್ಟೊಂದು ಸಣ್ಣದಾದ ಕೆತ್ತನೆಗಳಿದ್ದಾವೆ ಈ ಮಂಟಪದಲ್ಲಿ. ಈ ಮಂಟಪದಲ್ಲಿ ನನಗೆ ಎಷ್ಟು ಅದ್ಭುತಗಳು ಕಾಣಿಸುವೋ ಅಷ್ಟೇ ಬೇಜಾರು ಆಯಿತು. ಯಾಕೆ ಅಂದರೆ ಇಲ್ಲಿರುವಂಥ ಶ್ರೀಕೃಷ್ಣ ಮತ್ತು ಇನ್ನೂ ಹಲವಾರು ವಿಗ್ರಹಗಳಿಗೆ ಕೈಕಾಲುಗಳನ್ನ ಕಟ್ ಮಾಡಿದ್ದಾರೆ. ಇದು ಬಂದು ಮೊಘಲ್ ಕಾಲದಲ್ಲಿ ನಡೆದಂಥ ದಾಳಿಗಳಿಂದ ಆಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಈ ದೇವಸ್ಥಾನವು ಕೂಡ ಮೊಘಲರ ಆಕ್ರಮಣಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಇನ್ನು ಈ ಮಂಟಪದ ಹಿಂಭಾಗದಲ್ಲಿ ನಮಗೆ ಈ ಥರ 3 ದೇವಸ್ಥಾನಗಳಿದ್ದಾವೆ. ಈ ದೇವಸ್ಥಾನಗಳು ಈಗ ಓಪನ್ ಇಲ್ಲ ಸದ್ಯಕ್ಕೆ. ದೇವಸ್ಥಾನ ಮೇಲೆ ನೋಡ್ಬೋದು ನೀವು ಯಾವ ಥರ ಡಿಸೈನ್ ಮಾಡಿದ್ದಾರೆ ಮತ್ತು ಯಾವ ಥರ ಶಿಲ್ಪಕಲೆ ಬಿಡಿಸಿದ್ದಾರೆ ಅಂತ. ಇನ್ನು ಇಲ್ಲಿರುವಂಥ ಒಂದು ಸ್ತಂಭದ ಮೇಲೆ ಒಂದೇ ದೇವರ ಹಲವಾರು ಅವತಾರಗಳನ್ನು ಕೆತ್ತನೆ ಮಾಡಿದ್ದಾರೆ. ಇದೇ ಥರ 4-5 ಸ್ತಂಭಗಳಿದ್ದಾವೆ ಇಲ್ಲಿ. ಇದು ಬಂದು ನರಸಿಂಹಸ್ವಾಮಿಯ ಸ್ತಂಭ. ಈ ಮಂಟಪ ನೋಡಿಕೊಂಡು ನಾವು ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ನಮಗೆ ಇಲ್ಲಿ ಕಾಂಪೌಂಡ್ ಗೋಡೆಯ ಮೇಲೆ ಒಂದು ಗೋಪುರ ಕಟ್ಟಿದ್ರೆ ನೋಡಿ. ದೇವಸ್ಥಾನದ ಹಿಂಭಾಗದ ಗೋಡೆ ಇದು. ಹಾಗೆ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಕಾಂಪೌಂಡ್ ಗೋಡೆಯ ಮೇಲೆ 2 ಮೀನುಗಳನ್ನು ಕೆತ್ತನೆ ಮಾಡಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಅಮ್ಮನವರ ದೇವಸ್ಥಾನ ಇರುತ್ತೆ. ಈ ದೇವಸ್ಥಾನ ಬೀಗ ಇನ್ನೂ ಹಾಕಿಲ್ಲ, ಆದರೆ ಬಾಗಿಲು ತೆಗಿಯೋಕ್ಕಾಗ್ತಿರಲಿಲ್ಲ. ನಾನು ತಳ್ಳಿ ನೋಡಿದೆ, ಸ್ವಲ್ಪ ಟೈಟ್ ಇತ್ತು. ಸೊ ಹಂಗಾಗಿ ನಾನು ಜಾಸ್ತಿ ಪ್ರೆಸರ್ ಮಾಡೋಕ್ಕೆ ಹೋಗಿಲ್ಲ. ಏಕೆಂದರೆ ಇಲ್ಲಿ ಸುತ್ತು CC ಕ್ಯಾಮ್ರಾಗಳಿರ್ತವೆ, ಮತ್ತು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಮೇಲೆ ಬರುತ್ತೆ. ಯಾಕೆ ಅಂತ ನಾನು ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ನಾವು ಹಂಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಮೂಲೆಯಲ್ಲಿ ಇನ್ನೊಂದು ದೇವಸ್ಥಾನ ಕಾಣಿಸುತ್ತೆ. ಈ ದೇವಸ್ಥಾನ ಬಂದು ಗಣೇಶನ ದೇವಸ್ಥಾನ ಅಂತ ಹೇಳ್ತಾರೆ. ಬಟ್ ಇದು ಬಾಗಿಲು ಹಾಕಿದ್ರು, ನೋಡ್ಬೋದು ನೀವು. ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಇದು ದೇವಸ್ಥಾನ. ಇಲ್ಲಿ ಒಂದು ಧ್ವಜಸ್ತಂಭ ಇತ್ತೇನೋ, ಈಗ ತೆಗೆದಿದ್ದಾರೆ, ನೋಡ್ಬೋದು ನೀವು ಹೋಲು. ಇದು ದೇವಸ್ಥಾನ ಮುಂದೆ ಕಾಣುವಂಥ ದೃಶ್ಯ. ಈ ಮರ ನೋಡಿ ಎಷ್ಟು ವರ್ಷಗಳಾಗಿರ್ಬೋದು, ಆದರೂ ದೇವಸ್ಥಾನ ಒಳಗಡೆನೇ ಐತೆ, ದೇವಸ್ಥಾನ ಕಾಂಪೌಂಡ್ ಒಳಗಡೆ. ಅದನ್ನು ಇದು ನಮ್ಮ ಸನಾತನ ಸಂಸ್ಕೃತಿಯನ್ನು ತೋರಿಸುತ್ತೆ. ನೋಡ್ಬೋದು ನೀವು ಎಷ್ಟು ದೊಡ್ಡ ಮರ ಆಗೈತೆ ಇಲ್ಲಿ ಅಂತ. ಬನ್ನಿ ಈಗ ಆಚೆ ಒಂದು ಗೊಲ್ಲ ಮಂಟಪ ಐತೆ ಅಂತ ಹೇಳಿದ್ನಲ್ವಾ, ಅಲ್ಲಿ ಹೋಗೋಣ ಈಗ. ನೋಡಿ ಇದೇ ಗೊಲ್ಲ ಮಂಟಪ. ಈ ಮಂಟಪ ಮುಂದೆ ನೋಡೋಕೆ ನಮಗೆ ಈ ಥರ ಕಾಣಿಸುತ್ತೆ. ಬನ್ನಿ ಈಗ ಒಳಗಡೆ ಹೋಗೋಣ. ಈ ಮಂಟಪದಲ್ಲೂ ಸಹ ತುಂಬ ಅದ್ಭುತವಾಗಿರುವಂಥ
ಕೆತ್ತನೆಗಳನ್ನು ಕೆತ್ತಿದ್ದಾರೆ. ನೋಡ್ಬೋದು ನೀವು ಮಂಟಪದ ಮೇಲ್ಭಾಗದಲ್ಲಿ ಯಾವ ಥರ ಐತೆ ಅಂತ. ಈಗ ಮಂಟಪದ ಕೆಳಭಾಗದಲ್ಲಿ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಇದು ಸಹ ಕಪ್ಪು ಕಲ್ಲಿನಲ್ಲಿ ಮಾಡಿರೋದು. ಮತ್ತು ಇಲ್ಲಿ ಸೈಡಲ್ಲಿ ನೋಡ್ಬೋದು ನಾವು ಒಂದು ಪ್ರಭಾವಳಿ ಥರ ಮಾಡಿದ್ದಾರೆ. ಈ ಮಂಟಪ ಸಂಪೂರ್ಣವಾಗಿ ಮುಗ್ದಿಲ್ಲ, ಅರ್ಧದಲ್ಲೇ ನಿಂತೋಗೈತೆ. ನೋಡ್ಬೋದು ನೀವು ಆಚೆ ಸೈಡ್ ಎಲ್ಲ ಕಲ್ಲಿಗೆ ನಿಲ್ಸಿದ್ರಲ್ವ, ಅದೆಲ್ಲ ಮಂಟಪ ಕಟ್ಟಬೇಕು ಅನ್ನೋ ಪ್ಲಾನ್ ಇತ್ತಂತೆ. ಇಲ್ಲಿರುವಂಥ ಧ್ವಜಸ್ತಂಭವನ್ನು ಎತ್ತಿದಂಥ ಪತಿವ್ರತೆಯ ಮತ್ತು ಅವರ ಅಣ್ಣನಿಗಾಗಿ ಈ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಬಂದು ಗೊಲ್ಲರು ಅನ್ನೋ ಕಮ್ಯುನಿಟಿಗೆ ಸೇರಿರೋದ್ರಿಂದ ಈ ಥರ ಶಿಲ್ಪಕಲೆ ಮಾಡಿದ್ದಾರೆ ಈ ಮಂಟಪದಲ್ಲಿ ಅಂತ ಇಲ್ಲಿನ ಲೋಕಲ್ ಜನ ಹೇಳ್ತಾರೆ. ಮತ್ತು ಈ ಸೈಡೂ ಸೇಮ್ ಅದೇ ಥರ ಶಿಲ್ಪಕಲೆಯನ್ನು ಮಾಡಿದ್ದಾರೆ, ನೋಡ್ಬೋದು ನೀವು. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲೊಂದು ಕಲ್ಲು ಐತಲ್ವ, ಇದು ಎಷ್ಟು ಸ್ಮೂತಾಗಿ ಐತೆ ಅಂದರೆ ಅಷ್ಟೊಂದು ಸ್ಮೂತಾಗೈತೆ. ಬಟ್ ಏನಕ್ಕೆ ಇಕ್ಕಿದ್ದಾರೆ ಅಂತ ಗೊತ್ತಾಗಿಲ್ಲ ನನಗೆ. ನಿಮ್ಗೆ ಯಾರಿಗಾದರೂ ಈ ಕಲ್ಲು ಏನಕ್ಕೆ ಇಕ್ಕಿದ್ದಾರೆ ಅಂತ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಈಗ ಬನ್ನಿ ಮಂಟಪದ ಒಳಗಡೆ ಯಾವ ಥರ ಐತೆ ಅಂತ ನೋಡೋಣ. ನಾವು ಈ ಮಂಟಪ ನೋಡಿಕೊಂಡು ಹಂಗೆ ಬಂದರೆ ನಮಗೆ ಇಲ್ಲಿ ಇನ್ನೊಂದು ಉದ್ದದಾದ ಮಂಟಪ ಕಾಣಿಸುತ್ತೆ, ಚಿಕ್ಕದಾದ ಮಂಟಪ. ಈ ಮಂಟಪ ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ. ಈ ಮಂಟಪದ ಕಲ್ಲುಗಳ ಮೇಲೆ ಕೆಲವೊಂದು ಶಾಸನಗಳನ್ನು ಕೆತ್ತನೆ ಮಾಡಿದ್ದಾರೆ, ನೋಡ್ಬೋದು ನೀವು, ಕಾಣಿಸ್ತೈತೆ ಕ್ಲಿಯರ್ ಆಗಿ. ಈ ಸ್ತಂಭದಲ್ಲಿರುವಂಥ ಶಿಲ್ಪಕಲೆಯನ್ನು ನೋಡ್ಬೋದು ನೀವು ಇವಾಗ ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಅಂದರೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಐತೆ ಓಕೆ, ಬಟ್ ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಇಲ್ಲದೇ ಇರೋವಂಥ ಕಾಲದಲ್ಲಿ ಈ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಮತ್ತು ನಾವು ಇಲ್ಲಿಂದ ನೋಡಿದ್ರೆ ಅಲ್ಲೊಂದು ಇನ್ನೊಂದು ಸ್ತಂಭ ಕಾಣಿಸುತ್ತೆ ನಮಗೆ. ಅಲ್ಲಿ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ. ಬನ್ನಿ ಈಗ ಹೋಗೋಣ ಅಲ್ಲಿ. ಇದು ಧ್ವಜಸ್ತಂಭ, ಇದರ ಪಕ್ಕದಲ್ಲೇ ನಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಇದೂ ಪುರಾತನವಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಈಗ ಸ್ತಂಭ ನೋಡೋಣ ಯಾವ ಥರ ಐತೆ ಅಂತ. ಸೇಮ್ ಅದೇ ಡಿಸೈನು, ಅಲ್ಲಿ ಏನು ನೋಡಿದ್ರೆ ನಾವು ಸೇಮ್ ಅದೇ ಡಿಸೈನ್ ಐತೆ ನೋಡಿ ಇಲ್ಲಿನೂ. ಏನಂದರೆ ಅದು ಸಣ್ಣದಾದ ಸ್ತಂಭ, ಇದು ದಪ್ಪದಾಗಿರುತ್ತೆ ಅಷ್ಟೇ. ಅದು ಎತ್ತರ ಜಾಸ್ತಿ ಐತೆ, ಇದು ಎತ್ತರ ಕಮ್ಮಿ ಐತೆ ಅಷ್ಟೇ. ಬನ್ನಿ ಈಗ ಹೋಗೋಣ ದೇವಸ್ಥಾನ ಹತ್ರ. ಇದು ಪುರಾತನವಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ, ನೋಡ್ಬೋದು ಯಾವ ಥರ ಐತೆ ಅಂತ. ಬನ್ನಿ ಈಗ ಒಳಗಡೆ ದೇವರು ಯಾವ ಥರ ಇದ್ದಾರೆ ಅಂತ ನೋಡೋಣ. ನೋಡ್ಬೋದು ನೀವು ಈ ಆರ್ಕಿಟೆಕ್ಚರ್ ಅಂದರೆ ಡಿಸೈನ್ ನೋಡಿದ್ರೇ ಗೊತ್ತಾಗುತ್ತೆ ಇದೊಂದು ಪುರಾತನ ದೇವಸ್ಥಾನ ಅಂತ. ಒಳಗಡೆ ದೇವರು ತುಂಬ ಚೆನ್ನಾಗಿದ್ದಾರೆ, ನೋಡ್ಬೋದು ನೀವು ಯಾವ ಥರ ಇದ್ದಾನೆ ಅಂತ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.